ಗೋ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರಾ? ಗೋ ಅಂತ ಬಂದಿದೆ, ಇವಾಗ ಬಂದಿದೆ ಎಲ್ಲ. ಇದು ಎಲ್ಲ ಬಂದಿದೆ. ಓಕೆ. ಒಂದನೇದು ನಿಮಗೆ ಮೀಟ್ರ್ ಅಂತ ಬಂತು ಅಂದರೆ ಎಕ್ಸ್ಟ್ರಾ ಅಮೌಂಟು ಪೇ ಮಾಡಿ ಏನೂ ಅವಶ್ಯಕತೆ ಇರಲ್ಲ. ಓಕೆನಾ? ಈಗ ಮೀಟ್ರ್ ಸೆಕೆಂಡ್ ಅಂತ ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಲ್ಲ, ಕೆಳಗಡೆ 3 ಮೀಟ್ರ್ ಅಂತ ಆಪ್ಷನ್ ಇದೆ ನೋಡಿ. ಮೂರು ಓಕೆ. ಹೌದು ಸರ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಾ? ಅದೇ 3ಗೆ ಕ್ಲಿಕ್ ಮಾಡಿದ್ದು ಸರ್. ಇದು ಬಿಸ್ನೆಸ್ ಅಕೌಂಟು, ಮೈ ಟ್ರಿಪ್ಪು. ಅಲ್ಲಲ್ಲ, ಅದಲ್ಲ ಎರಡನೇದು ಮೀಟ್ರ್ ಅಂತ ಇದೆ ನೋಡಿ, ಸೆಕೆಂಡ್ ಕಾನ್ಸೆಪ್ಟು. ಮೂರು ಪಕ್ಕದಲ್ಲಿ ಇದೆ ಕೆಳಗಡೆ ಮೀಟ್ರ್ ಅಂತ. ಮೀಟ್ರ್ ಇದೆ, ಹೌದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ನನಗೆ ಓಕೆ, ಕ್ಲಿಕ್ ಮಾಡಿದ್ದೀನಿ ಸರ್. ಗಾಡಿ ನಂಬರ್ ತೋರಿಸ್ತಾ ಇದೆ ನಿಮಗೆ? K03A4630 ಅಂತ ತೋರಿಸ್ತಾ ಇದೆ. ಹೌದು. ಓಕೆ. ಕೆಳಗಡೆ ಮೀಟ್ರದ್ದು ಓಡೋಮೀಟ್ರ್ ತೋರಿಸ್ತಾ ಇದೆಯಾ? ಟ್ರಿಪ್ಪು, ಓಡೋಮೀಟ್ರು ಎಲ್ಲ ತೋರಿಸ್ತಾ ಇದೆ ಸರ್. ಸ್ಟಾರ್ಟ್ ಟ್ರಿಪ್ ಕೊಡಿ, ಹೇಳ್ತೀನಿ. ಓಕೆ. ಕೊಟ್ರಾ? ಇವಾಗ ಓಡೋಮೀಟ್ರ್ ರನ್ನಿಂಗ್ ಅಂತ ತೋರಿಸ್ತಾ ಇದೆ. ರನ್ನಿಂಗ್ ತೋರಿಸ್ತಾ ಇದೆ ಸರ್. ಡಿಸ್ಟೆನ್ಸ್ 0 ಎಲ್ಲ ಟೋಟಲ್ ಫೈರು ಮೀಟ್ರ್, ಓಡೋಮೀಟ್ರ್ ತೋರಿಸ್ತಾ ಇದೆ. ನನ್ನ ಗಾಡಿ ನಂಬರ್ ಬಂದಿದೆ, ಟ್ರಿಪ್ ನಂಬರ್ ಬಂದಿದೆ, ಅದೇ ಫೇರ್ ಡೀಟೇಲ್ಸು, ಟ್ರಿಪ್ ನಂಬರು ಎಲ್ಲ ಬಂದಿದೆ ಸರ್. ಇವಾಗ ಸ್ಟಾರ್ಟ್ ಕೊಟ್ರಾ ಅಥವಾ ಏನು ತೋರಿಸ್ತದೆ ನೋಡಿ? ಇದು ಸ್ಟಾರ್ಟ್ ಕೊಡ್ತಿದ್ದ ಏನು ಟ್ರಿಪ್ ಅಂತ ಬರ್ತಾ ಇದೆ ಸರ್ ಇವಾಗ. ಈಗ ನಿಮಗೆ ಗಾಡಿದು ಪ್ರೈಸಸ್ ಏನಿದೆ ತಿಳಿಸ್ಕೊಡ್ತೀನಿ. ಸರ್. ಮಿನಿಮಮ್ಮು 4 ಕಿಲೋಮೀಟ್ರಿಗೆ 100 ರೂಪಾಯಿ ಫಿಕ್ಸು, ಹೌದು ಸರ್, ಬೇಸ್ ಫೇರು. ಅದಾದಮೇಲೆ ಎಕ್ಸ್ಟ್ರಾ ಕಿಲೋಮೀಟ್ರ್ ನೀವೇನು ಓಡಿಸ್ತಿರಲ್ಲ, ಪ್ರತಿ ಕಿಲೋಮೀಟ್ರಿಗೆ 24 ರೂಪಾಯಿ ಥರ ಕೌಂಟ್ ಆಗುತ್ತೆ. 24 ರೂಪಾಯಿ. ಓಕೆನಾ? ಟೈಮಿಂಗ್ ಬಂತು ಅಂದರೆ ಮೊದಲು 10 ನಿಮಿಷ ಫ್ರೀ, ಅದಾದ್ಮೇಲೆ ಮತ್ತೆ ಪ್ರತಿ ನಿಮಿಷಕ್ಕೆ 1 ರೂಪಾಯಿ ಥರ ಬಿಲ್ಲು ಕೌಂಟ್ ಆಗುತ್ತೆ. ಸರ್, ಹೌದು. ಓಕೆನಾ? ಇವಾಗ ಟ್ರಿಪ್ನ ಎಂಡ್ ಮಾಡಿ ಹೇಳ್ತೀನಿ. ಏನು ಮಾಡಿದೆ ಸರ್? ಇವಾಗ ಕ್ರಿಯೇಟ್ ಇನ್ವಾಯ್ಸು, ಗೆಟ್ ಡಿಸ್ಕೌಂಟ್ ಅಂತ 2 ಆಪ್ಷನ್ ಇದೆ. ಬಂದಿದೆ ಸರ್. ಹೌದು. ಇನ್ವಾಯ್ಸು ಏನು ಕೊಡ್ತಿದ್ವಿ ಅಂದರೆ, ಈಗ ಕನ್ವೆ ಚಾರ್ಜು, ಗೆಟ್ ಡಿಸ್ಕೌಂಟ್ 2 ಫೀಲ್ಡ್ ಇದೆಯಾ? ಓಕೆ. ಸೊ ಕನ್ವೆ ಚಾರ್ಜ್ ಏನಂತಂದರೆ, ನಮ್ದು ಅಪ್ಲಿಕೇಶನ್ ಏನಿದ್ರು ನೀವು ಗಾಡಿ ಎಷ್ಟು ಓಡಿಸ್ತೀರೋ ಅಷ್ಟು ಅಮೌಂಟ್ ಮಾತ್ರ ಆ್ಯಡ್ ಆಗುತ್ತೆ. ಅಡಿಷ್ನಲ್ ಆಗಿ ನೀವು ಹೋಗ್ಬೇಕಾದ್ರೆ ಟೋಲ್ ಕ್ರಾಸ್ ಮಾಡಿರ್ತೀರ, ಪಾರ್ಕಿಂಗ್ ಚಾರ್ಜು ಪೇ ಮಾಡಿರ್ತೀರಲ್ವ, ಅದನ್ನು ಎಕ್ಸ್ಟ್ರಾ ಥಿಂಗ್ಸು ಆ್ಯಡ್ ಕನ್ವೆ ಚಾರ್ಜಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಕನ್ವೆ ಚಾರ್ಜ್ ಇದೆಯಲ್ಲ ಆಪ್ಷನ್ನು, ಎಸ್, ಅಡಿಷ್ನಲ್ದು ಪ್ಲಸ್ ಕಿಲೋಮೀಟರ್ದು 2 ಆ್ಯಡ್ ಆಗುತ್ತೆ ನಿಮಗೆ ನೆಕ್ಸ್ಟಲ್ಲಿ. ಓಕೆನಾ? ಇರಿ ಒಂದು. ಇನ್ ಕೇಸ್ ನೀವೇನಾದರೂ ಹೋಗ್ಬೇಕಾದ್ರೆ ಪೇ ಮಾಡಿದ್ರಂದರೆ ಅಲ್ಲಿ ಆ್ಯಡ್ ಮಾಡಿದರೆ ಕಿಲೋಮೀಟ್ರ್ ಟ್ರ್ಯಾಕಿಂಗು ಪ್ಲಸ್ ಈಗೇನು ಆ್ಯಡ್ ಮಾಡಿರ್ತೀರಲ್ಲ ಅದೆರಡು ಬಿಲ್ಲು ಇದೆಲ್ಲ ಒಂದು ಗೆಟ್ ಡಿಸ್ಕೌಂಟ್ ಅಂತ ಆಪ್ಷನ್ ಇದೆಯಾ? ಡಿಸ್ಕೌಂಟ್ ಬಂದು ನಿಮಗೆ ಈಗ ನೀವು ಯಾವುದೇ ಡ್ಯೂಟಿ ತೊಗೊಂಡು ಹೋದ್ರೂ ಹೊರಗಡೆಯಿಂದ ಇಂತಿಷ್ಟು ಕಮಿಷನ್ ಅಂತ ಕೊಡ್ತಿದ್ದೀರಿ, ಕರೆಕ್ಟಾ? ಈಗ ಸರ್ವಿಸ್ ಕೊಡ್ತಿರೋದು ನೀವು, ಕಸ್ಟಮರ್ನ ಸೇಫಾಗಿ ಕರ್ಕೊಂಡು ಹೋಗ್ಬಿಡ್ತಿರೋದು ನೀವು. ಬಟ್ ಕಸ್ಟಮರ್ಗೆ ಎಲ್ಲೂ ನಿಮ್ಮ ಹೆಸರು ಗೊತ್ತಾಗ್ತಿಲ್ಲ, ಏನಕ್ಕೆ? ಈಗ ಥಿಂಕ್ ಮಾಡಿ, ಇದೇ ಅಪ್ಲಿಕೇಶನ್ ತಗೊಳ್ಳಿ, ಕಸ್ಟಮರ್ಗೆ ಏನಂತ ಹೇಳ್ಬೇಕು ನೀವು ಕಸ್ಟಮರ್ಗೆ? ಬನ್ನಿ ಅಂತಂದರೆ ಸುಮ್ಮನೆ ಬರೋದಕ್ಕೆ ಜನಗಳು ಬರಲ್ಲ, ಏನಕ್ಕಂದ್ರೆ ಎದುರುಕೊಳ್ತಾರೆ. ಇವಾಗ ಹೆಂಗಂದ್ರೆ ಡಿಜಿಟಲ್ ಆಗಿ ಪ್ರತಿಯೊಬ್ಬರು ಅಪ್ಡೇಟ್ ಆಗಿದ್ದಾರೆ. ಡಿಜಿಟಲ್ ಮೀಟರ್ ಇದೆ ನಂದೇ, ನಿಮ್ಗೆ ವಿತ್ ಇನ್ವಾಯ್ಸ್ ನಾನು ಗಾಡಿ ಏನು ಓಡಿಸ್ತೀನೋ ಆ ಬಿಲ್ಲಲ್ಲಿ ನಿಮ್ಗೆ ಕೊಡ್ತೀನಿ, ವಿತ್ ಸೇಫ್ಟಿಯಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಜನಗಳಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಈಗ ಜನಗಳು ಬನ್ನಿ ಅಂತಂದ್ರೆ ಸುಮ್ಮನೆ ಬರಲ್ಲ. ಈಗ ಎಲ್ಲೋ ನೀವು ಕಮಿಷನ್ ಕೊಡ್ತಿದ್ರಲ್ಲ, ಆ ಕಮಿಷನ್ ಕೊಡೋ ಜಾಗದಲ್ಲಿ ನಿಮ್ದೇ ಡಿಜಿಟಲ್ ಮೀಟರ್ ಇದೆ, ನಿಮ್ಗೆ ನನ್ನ ಹೆಸರಲ್ಲೇ ಬಿಲ್ ಕೊಡ್ತೀನಿ. ನೀವು ಕಸ್ಟಮರ್ಗೆ ಈ ತರ ಹೇಳಿದ್ರೆ, ನಿಮ್ ಬ್ರ್ಯಾಂಡ್ ಶೋಕೇಸ್ ಮಾಡ್ಕೊಂಡ್ರೆ ಜನಗಳಿಗೆ ನಿಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಹೌದಿದ್ದು ಕಂಪ್ನಿ ಹೇಳಕ್ ಬದಲು ನಿಮ್ಮನ್ನ ಐಡೆಂಟಿಫೈ ಮಾಡಿ ನಿಮ್ಮನ್ನ ಹುಡ್ಕೊಂಡ್ ಬರೋ ಥರ ಒಂದು ಟೆಕ್ನಾಲಜಿ ಇದು. ಇದೆರಡು ಕಂಪಲ್ಸರಿ ಅಲ್ಲ, ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು ಅಷ್ಟೇ. ಓಕೆನಾ? ಈಗ ಡಿಸ್ಕೌಂಟಲ್ಲಿ ಒಂದು 20 ರೂಪಾಯಿ ಅಂತ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರಾ? ಟೋಲಿಂದ ಆ್ಯಡ್ ಮಾಡಿದ್ದೀರಾ ಅಮೌಂಟು? ಆ್ಯಡ್ ಮಾಡಿ, ಒಂದು 120 ರೂಪಾಯಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರಾ? ಹಾಂ. ಇವಾಗ ಕ್ರಿಯೇಟ್ ಇನ್ವೆಸ್ಟ್ ಕೊಟ್ಕೊಳ್ಳಿ. ಈಗ ಟೋಟಲ್ ಅಮೌಂಟ್ ಎಷ್ಟು ತೋರಿಸ್ತದೆ ನೋಡಿ? 140 ತೋರಿಸ್ತಾ ಇದೆ ಸರ್ ಟೋಟಲ್. 140. ಐ ಥಿಂಕ್ ನೀವು ಟೋಲಿಂದ ಆ್ಯಡ್ ಮಾಡಿಲ್ಲ. ಮಾಡಿದ್ದೀನಿ ಸರ್, 50 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಹಾಂ, ಓಕೆ. ಅಂದರೆ ಓಕೆ, ಡಿಸ್ಕೌಂಟ್ 20 ರೂಪಾಯಿ ಕೊಟ್ರಾ? ಹೌದು ಸರ್. ಅಂದರೆ ಅಷ್ಟು ಬಂದಿದೆ ಇವಾಗ ಎಕ್ಸಾಂಪಲ್ ನಿಮ್ಗೆ. ಓಕೆನಾ? ಇವಾಗ ಕೆಳಗಡೆ ಹೋದರೆ ಅಪ್ರೂವ್ ಪೇ ರಿಕ್ವೆಸ್ಟ್ ಬಟನ್ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಶೇರ್ ಇನ್ವಾಯ್ಸು ಕನ್ಫರ್ಮ್ ಅಂತ ಬಟನ್ ಇರುತ್ತೆ.
ಶೇರ್ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಂ ಸರಿ, ಹೌದು ಕ್ಲಿಕ್ ಮಾಡಿ. ಅದೇ ವಾಟ್ಸಪ್ ಎಲ್ಲ ಬಂದಿದೆ. ಹಾಂ, ವಾಟ್ಸಪ್ಪಲ್ಲಿ ಬಿಲ್ನ ಶೇರ್ ಮಾಡಿ ಹೇಳ್ತೀನಿ. ಹಾಂ, ವಾಟ್ಸಪ್ಪಲ್ಲಿ ಯಾರಿಗಾರ ಸೆಂಡ್ ಮಾಡಬೇಕಾ ಸರ್? ಯಾರಿಗಾದ್ರೂ ಅಲ್ಲ, ಕಸ್ಟಮರ್ ನಿಮ್ಮ ಹತ್ರ ಯಾರು ಕರ್ಕೊಂಡು ಹೋಗಿರ್ತೀರಲ್ಲ ಅವರಿಗೆ ನೀವು ಕಸ್ಟಮರ್ ಕರ್ಕೊಂಡು ಹೋದಾಗ ಹೇಳಿ ಅವ್ರಿಗೆ, ಮೇಡಮ್ ನೋಡಿ ಇಲ್ಲಿಂದ ಕರ್ಕೊಂಬಂದಿದ್ದೀನಿ, ಇದು ನಮ್ಮದೇ ಮೀಟ್ರ್ ಹಾಕೊಂಡು ಬಂದಿರೋದು, ನಾನು ಬಿಲ್ಲನ್ನು ಕೊಟ್ಟಿದ್ದೀನಿ, ಗೌರ್ಮೆಂಟಿಂದ ಈ ರೇಟ್ ಇದೆ, ಈ ರೇಟಲ್ಲಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ. ಬೇರೆ ಕಂಪ್ನಿಗಳ ಥರ ನಮಗೊಂದು ರೇಟು ನಿಮ್ಗೊಂದು ರೇಟು ಅಪ್ಲೈ ಮಾಡ್ತಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಬುಕ್ಕಿಂಗ್ ಬೇಕಿತ್ತು ಅಂದರೆ ನಮ್ಮದೇ ಕಸ್ಟಮರ್ ಆ್ಯಪ್ ಇದೆ, ನೀವು ಅಲ್ಲಿಂದ ಬುಕ್ ಮಾಡಿ. ಇದರಲ್ಲಿ ಏನು ರೇಟ್ ತೋರಿಸುತ್ತೋ ಆನ್ಲೈನು ಸೇಮ್ ರೇಟ್ ಇರುತ್ತೆ. ಇಲ್ಲ ಒಂದು ನೀವು ಆನ್ಲೈನ್ ಆದರೂ ಮಾಡಿ, ಇಲ್ಲ ಅಂತಂದರೆ ಈ ಅಪ್ಲಿಕೇಶನ್ ಬಳಕೆ ಮಾಡೋರು ಭಾಳ ಜನ ಇದ್ದಾರೆ. ನೀವು ಡ್ರೈವರ್ ಹತ್ರ ಓದಿ ಕೇಳಿದ್ರೆ ಅವರು ಮೀಟ್ರ್ ಹಾಕೊಂಡು ಬರ್ತಾರೆ ಅಂತ ನೀವು ಹೇಳ್ಬೇಕು ಅವರಿಗೆ. ಹಾಂ, ಹೇಳ್ತೀನಿ ಸರ್, ಹಂಗೆ ಹೇಳ್ತೀನಿ. ಹಾಂ, ಈ ಕೆಳಗಡೆ ಮತ್ತೆ ತಿರ್ಗಾ ಹೋಗ್ಬಿಟ್ಟು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಂ, ಕನ್ಫರ್ಮ್. ಓಕೆ ಸರ್. ತಿರ್ಗಾ ಮೀಟ್ರಿಗೆ ಬಂತಾ? ಹಾಂ, ಮೀಟ್ರ್ ಬಂತು ಸರ್. ಸೇಮ್ ಮೊದಲು ಯಾವ ಥರ ಇತ್ತು ಹಾಗೆ ಬಂದಿದೆ. ಹಾಂ, ಈಗ ಸಿಂಪಲ್ ಆಗಿ ಒಂದು ಟೆಕ್ನಾಲಜಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈ ಹಿಂದೆ ನಮ್ಗೆ ಹೆಂಗಿತ್ತು, ಕಸ್ಟಮರ್ಸು ನಮ್ಮಲ್ಲೇ ಇದ್ರು, ಕರೆಕ್ಟಾ? ಡ್ಯೂಟಿ ಕೊಡ್ತೀನಿ ಅಂತ ನಮ್ಮಲ್ಲಿರೋ ಕಸ್ಟಮರ್ಸ್ನೆಲ್ಲನೂ ಅವ್ರ ಕಡೆ ಕರ್ಕೊಂಡ್ರು. ಹಾಂ, ಹೌದು. ಈಗ ಅದೇ ಟೆಕ್ನಾಲಜಿ ಐತಿ ಅಂತ ಹೇಳ್ಬಿಟ್ಟು ಇಂತಿಷ್ಟು ಕಮಿಷನ್ ಅಂತ ತಗೋತಿದ್ದಾರೆ, ಕರೆಕ್ಟಾ? ಹಾಂ, ಹೌದು ಸರ್. ಈಗ ಕಸ್ಟಮರ್ಸೂ ಆಲ್ರೆಡಿ ಡಿಜಿಟಲ್ ಮುಖಾಂತರ ಟೆಕ್ನಾಲಜಿ ವೈಸಿಗೆ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಬನ್ನಿ ಬಾಯಿ ಮಾತಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಆ ಒಂದು ಎನ್ವೈರ್ಮೆಂಟು ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಇಲ್ಲಿ. ಹಾಂ, ಹೌದು ಹೌದು ಸರ್, ಕರೆಕ್ಟ್. ಅದು ನಿಜ, ಅದು 100% ಇದೆ ಸರ್ ಅದು. ಹಾಂ, ಸೊ ಅದೇ ನಮಗೆ ಡಿಜಿಟಲ್ ಮೀಟ್ರ್ ಇದೆ. ಬಿಲ್ಲು ನಮ್ಮ ಬಿಸ್ನೆಸ್ ನೇಮಲ್ಲಿ, ಅಂದರೆ ಯಾರು ಕರ್ಕೊಂಡು ಹೋಗಿರ್ತಾರಲ್ಲ ಅವ್ರ ಬಿಸ್ನೆಸ್ ನೇಮಲ್ಲಿ ಕೊಡ್ತೀನಿ ಅಂದರೆ ಒಂದು ನಂಬಿಕೆ ಬರುತ್ತೆ ಅವ್ರಿಗೆ. ಹೌದು ಹೌದು ಸರ್, ಕರೆಕ್ಟ್. ಓಕೆ ಅಲ್ವಾ? ಸಿಂಪಲ್ ಇಷ್ಟೇ. ನೀವು ಕರ್ಕೊಂಡು ಹೋಗೋದಕ್ಕೆ ನಿಮಗೂ ಕಸ್ಟಮರ್ಗೂ ಬ್ರಿಡ್ಜ್ ಮಾಡೋ ಥರ ಒಂದು ಆ್ಯಪ್ ಬೇಕಾಗಿತ್ತು, ಆ್ಯಪ್ ಕೊಟ್ಟಿದ್ದೀವಿ. ಇದನ್ನು ಇನ್ನು ಮುಂದೆ ನೀವು ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಹಾಂ ಸರ್, ಹೌದು. ಓಕೆನಾ? ನೀವು ಜೊತೆಗೆ ಬಿಲ್ನ ಆದಷ್ಟು ಶೇರ್ ಮಾಡಿ. ಆನ್ಲೈನೇ ಬುಕ್ ಮಾಡಬೇಕು ಅಂದರೆ ಅಂಥವ್ರಿಗೊಂದು ಕಸ್ಟಮರ್ ಆ್ಯಪ್ ಇದೆ, OIOT ಅಂತ, ಕಳಿಸ್ಕೊಡ್ತೀನಿ. ಅವ್ರಿಗೆ ಶೇರ್ ಮಾಡಿ. ಇಲ್ಲ ಅಂತಂದರೆ ಮೀಟ್ರನ್ನಾದರೂ ಬಳಕೆ ಮಾಡ್ಬೋದು ನೀವು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇವಾಗ ಇದು ಓಪನ್ ಮಾಡಿದ್ದೀನಲ್ಲ, ಇದರ ಡ್ಯೂಟಿನೂ ಬರುತ್ತಲ್ವಾ ಸರ್? ನಾರ್ಮಲ್ ಆಗಿ ಡ್ಯೂಟಿ ಬರುತ್ತಲ್ಲ? ಖಂಡಿತವಾಗಿಯೂ ಬರುತ್ತೆ. ಆನ್ಲೈನ್ ಮುಖಾಂತರನೂ ಬರುತ್ತೆ. ನಾನು ಅಪ್ಲಿಕೇಶನ್ ಇವಾಗ ಕೊಡ್ತಿದ್ದೀನಲ್ಲ, ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಯಾಕಂದರೆ ಕಸ್ಟಮರ್ಗೆ ತಿಳಿಸ್ಬೇಕು, ಅದ್ರ ಮುಂಚೆ ಫಸ್ಟ್ ನೀವು ತಿಳ್ಕೊಬೇಕು. ಹಾಂ, ಹೌದು ಹೌದು, ಕರೆಕ್ಟ್ ಸರ್. ಇಂಥವೆಲ್ಲ ತಿಳ್ಕೊಂಡು ಹೋದಾಗ ನಿಮಗೂ ಈಸಿ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ. ನಾನು ಸ್ವಲ್ಪ ನಿಮ್ಮ ಜೊತೆ ಕೈ ಜೋಡಿಸಿ ಆನ್ಲೈನ್ ಕರೆಕ್ಟ್ ಈಸಿ ಆಗುತ್ತೆ ಅಂತ. ಹಾಂ, ಹೌದು ಸರ್, ಕರೆಕ್ಟ್. ಇವಾಗ ನೀವು ಅದೇ ಕಸ್ಟಮರ್ ಬುಕ್ ಮಾಡ್ತಾರಲ್ಲ, ಅದು ಕಳಿಸಿದ್ರೆ ಕಸ್ಟಮರಿಗೆ ಯಾವ ಕಸ್ಟಮರಿಗೆ ಬರ್ತೀನಿ ಆ ಕಸ್ಟಮರಿಗೆ 100% ಹೇಳ್ತೀನಿ ಸರ್. ಖಂಡಿತವಾಗಿ ಇವಾಗೇ ಕಳಿಸ್ಕೊಡ್ತೀನಿ ನಾನು. ಕಳಿಸಿ. ನಾನು ಇವಾಗ ಓಲಾ ಉಬರು ಮಾಡ್ತೀನಲ್ಲ, ಅವರಿಗೆ ಹೇಳ್ತೀನಿ ಸರ್, ಇದು ಒಳ್ಳೇದಿದೆ, ನಮ್ಮ ಇದು ಟೋನರ್ ಆ್ಯಪು ಏನು ಸೇಮ್ ರೇಟ್ ಇದೆ, ಆ ಥರ ಎಲ್ಲ ಹೇಳ್ತೀನಿ ಸರ್ ಅವರಿಗೆ. ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ಆದಷ್ಟು ಹೊಟ್ಟೆ ಹಸ್ದಿರೋರು ಯೂಸ್ ಮಾಡ್ಕೊಳ್ತಾರೆ. ಇದವ್ರು ಸ್ವಲ್ಪ ಭಯ ಇದ್ದವ್ರಿಗೆ ಎಲ್ಲರೂ ಆಮೇಲೆ ಒಂದೊಂದಾಗಿ ಕರ್ಕೊಂಬರೋಣ. ಹಾಂ, ಸರಿ ಸರ್. ಓಕೆ. ಇದು ನಾವು ಮೀಟ್ರಲ್ಲಿ ಹೋಗುವಾಗ ಡ್ಯೂಟಿ ಮಾತ್ರ ಆನ್ಲೈನಲ್ಲಿ ಇರಬೇಕಾ, ಹೆಂಗೆ ಸರ್ ಇದು? ಮೀಟ್ರ್ ನಾವು ಹೋಗ್ಬೇಕಾದ್ರೆ ನೀವು ಅದಕ್ಕೆ ಕ್ಲಿಕ್ ಮಾಡಿದ್ನಲ್ಲ, ಸ್ಟಾರ್ಟ್ ಟ್ರಿಪ್ ಅಂತ ಕೊಟ್ರಲ್ಲ, ಆ ಸ್ಟಾರ್ಟ್ ಟ್ರಿಪ್ ಕೊಡಿ. ಕಸ್ಟಮರ್ ಎಲ್ಲಿ ರೀಚ್ ಆಗಬೇಕು ಅಲ್ಲಿ ಹೋಗ್ಬಿಟ್ಟು ಎಂಡು ಕೊಟ್ಟರೆ ನಿಮಗೆ ಬಿಲ್ಲು ಅಲ್ಲಿ ಹೋಗ್ಬಿಟ್ಟು ಎಂಟಾಗಿ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಹಾಂ ಸರ್ ಸರ್, ಓಕೆ ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಸರಿಯಾಗಿ ಹೇಳಿದ್ರಿ, ತಿಳುವಳಿಕೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ವೆಲ್ಕಮ್ ಸರ್. ಇದು ವಾಟ್ಸಪ್ ನಂಬರ್, ಅದೇ ವಾಟ್ಸಪ್ಪಲ್ಲಿ ಇದ್ದೀನಲ್ಲ ಸರ್, ಅವಾಗ ಆಗ್ತಾ ಇರ್ತಾರಲ್ಲ, ಅದೇ ಸೇಮ್ ಅಲ್ವಾ? ಹಾಂ, ಸೇಮ್ ಅದೇ ಮೀಟ್ರ್ ಒಂದು ಕಾನ್ಸೆಪ್ಟ್ ಬೇರೆ ತಂದಿದ್ದೀನಿ, ಅಲ್ಲಿಗೆ ಬೇಕಾದರೆ ಆ್ಯಡ್ ಮಾಡ್ತೀನಿ ನಾನು. ಸರಿ ಸರ್, ಓಕೆ ಓಕೆ ಸರ್, ಓಕೆ. ಓಕೆ, ನಂಗೆ ನಂಬರ್ ಕಳಿಸ್ಕೊಡಿ, ಟ್ರೈ ಮಾಡ್ತೀನಿ ಅಪ್ಡೇಟ್ ಮಾಡೋದಕ್ಕೆ. ಆದರೆ ನಾನು ಅಪ್ಡೇಟ್ ಮಾಡಿ ಕೊಡ್ತೀನಿ.